ಸೃಷ್ಟಿಕರ್ತನಾದ ತ್ರಯೇಕ ಪರಮದೇವರ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಅಧ್ಯಯನದಲ್ಲಿ ನಾವು ಯಾಕೋಬನು ಏಸಾವನ ಚೊಚ್ಚಲುತನದ ಹಕ್ಕನ್ನು ತೆಗೆದುಕೊಂಡದ್ದು ಮತ್ತು ಯಾಕೋಬನು ಲಾಬಾನನ ಬಳಿಗೆ ಓಡಿಹೋಗುತ್ತಾನೆ ಎಂಬ 2 ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಏಸಾವನಂಥ ಪ್ರಾಪಂಚಿಕನು ನಿಮ್ಮಲ್ಲಿ ಇರಬಾರದು ಎಂಬ ಎಚ್ಚರಿಕೆ ನಮಗೆ ಉಂಟಾಯಿತು. ಇದರೊಂದಿಗೆ ಯಾಕೋಬನ ಮೋಸ, ಈ ಮೋಸದ ಹಿಂದೆ ತಾಯಿ ರೆಬೆಕ್ಕಳ ಪ್ರೇರಣೆ ಇರುವುದು ಬಹು ದುಃಖಕರವಾದ ಸಂಗತಿ. ಹೇಗೂ ಈ ಮಕ್ಕಳು ಹುಟ್ಟುವುದಕ್ಕೆ ಮುನ್ನವೇ ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂಬ ವಾಗ್ದಾನವು ಕೊಡಲ್ಪಟ್ಟಿತು. ದೇವರು ಅದನ್ನು ತನ್ನ ವಿಧಾನದಲ್ಲಿ ಮಾಡುತ್ತಿದ್ದನು. ಈ ವಾಗ್ದಾನವು ನೆರವೇರಲು ದೇವರ ವಿಧಾನ ಹಾಗೂ ಆತನ ಸಮಯವನ್ನು ಕಾಯದೆ ಇವರು ತಮ್ಮ ತಪ್ಪು ದಾರಿಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡದ್ದರಿಂದ ಎಷ್ಟೋ ಕಷ್ಟ ಕಣ್ಣೀರುಗಳನ್ನು ಅನುಭವಿಸಬೇಕಾಯಿತು. ಈ ಎಚ್ಚರಿಕೆಯೊಂದಿಗೆ ನಮ್ಮ ಈ ದಿನದ ಧ್ಯಾನವನ್ನು ಮುಂದುವರಿಸೋಣ. ದೇವರ ಸ್ವರವನ್ನು ಕೇಳಿಸಿಕೊಳ್ಳೋಣ. ಭೂಮ್ಯಾಕಾಶಗಳು ಅಳೆದು ಹೋಗುವವು, ಆದರೆ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 10ನೇ ವಚನದಿಂದ 29ನೇ ಅಧ್ಯಾಯದ 13ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 10ನೇ ಮತ್ತು 11ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕೋಬನು ಖಾರಾನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನು ಈಗ ಬಂದು ಮುಟ್ಟಿರುವಂಥ ಸ್ಥಳವು ಇನ್ನೂ ಸ್ವಲ್ಪದರಲ್ಲಿ ನಾವು ನೋಡಲಿರುವ ಹಾಗೆ ವಾಸ್ತವಿಕವಾಗಿ ಅದು ದೇವರ ಮನೆ, ಅಂದರೆ ಬೇತೇಲ್ ಆಗಿರುತ್ತದೆ. ಬೇತೇಲ್ ಎಂಬ ಈ ಸ್ಥಳವು ಯೆರೂಸಲೇಮಿನ ಉತ್ತರಕ್ಕೆ 12 ಮೈಲುಗಳಷ್ಟು ದೂರವಿರುತ್ತದೆ ಮತ್ತು ಯಾಕೋಬನು ಬಿಟ್ಟು ಬಂದ ಅವನ ಮನೆಯು ಬಹುಶಃ ಯೆರೂಸಲೇಮಿನ ದಕ್ಷಿಣಕ್ಕೆ 25ರಿಂದ 30 ಮೈಲುಗಳಷ್ಟು ದೂರವಿರುತ್ತದೆ. ಇದರ ಅರ್ಥವೇನೆಂದರೆ ಯಾಕೋಬನು ಆ ಮೊದಲನೇ ದಿನದಲ್ಲಿ ಸುಮಾರು 45 ಮೈಲುಗಳಷ್ಟು ದೂರ ನಡೆದುಕೊಂಡು ಹೋಗಿದ್ದಾನೆ. ನೋಡಿರಿ, ಅವನು ಏಸಾವನಿಂದ ದೂರಕ್ಕೆ ಹೋಗುವ ಪ್ರಯತ್ನವು ಹೇಗಿರುತ್ತದೆ. ಆದರೆ ಅವನು ಏಸಾವನಿಂದ ಎಷ್ಟು ದೂರಕ್ಕೆ ಹೋಗುತ್ತಾನೋ ಅಷ್ಟು ದೂರಕ್ಕೆ ಅವನು ಮನೆಯಿಂದ ಹೋಗುತ್ತಾ ಇದ್ದಾನೆ. ಪ್ರಿಯರೇ, ಅವನು ಅಲ್ಲಿದ್ದಂಥ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತನ್ನ ತಲೆಗಿಂಬಾಗಿ ಇಟ್ಟುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬೇತೇಲ್ ಎಂಬುದು ಒಂದು ಕಳೆಗೆಟ್ಟ ಸ್ಥಳವಾಗಿರುತ್ತದೆ. ಅದು ದೊಡ್ಡ ದೊಡ್ಡ ಕಲ್ಲುಗಳು ಎದ್ದು ಕಾಣುವ ನಿತ್ಸೇಜವಾದ ಸ್ಥಳ ಎಂಬುದಾಗಿ ವಿವರಿಸಲ್ಪಟ್ಟಿರುತ್ತದೆ. ಅದು ಸಮುದ್ರ ಮಟ್ಟದಿಂದ 1200 ಫೀಟ್ಗಳಷ್ಟು ಎತ್ತರದಲ್ಲಿ ಇರುತ್ತದೆ. ನೋಡಿರಿ, ಭೌತಿಕವಾಗಿ ಅದು ನಿತ್ಸೇಜವಾದ ಕಳೆಗೆಟ್ಟ ಸ್ಥಳವಾಗಿದ್ದರೂ ಅದು ಯಾಕೋಬನ ಆತ್ಮಿಕ ಜೀವಿತದಲ್ಲಿ ಒಂದು ಉನ್ನತವಾದಂಥ ಸ್ಥಳವಾಗಿತ್ತು. ಈಗಷ್ಟೇ ಅಲ್ಲ, ಆದರೆ ಅವನ ಜೀವಿತದ ಮುಂದಿನ ಸ್ಥಿತಿಯಲ್ಲಿಯೂ ಅದು ಉನ್ನತವಾದಂಥ ಸ್ಥಳವಾಗಿತ್ತು. ಹೀಗೆ ಅವನು ಈ ಸ್ಥಳಕ್ಕೆ ಈಗ ಬಂದಿರುತ್ತಾನೆ ಮತ್ತು ಇಲ್ಲಿ ಮಲಗಿಕೊಳ್ಳುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಅಬ್ರಹಾಮನು ಪಾಲಸ್ತೀನ್ ದೇಶಕ್ಕೆ ಮುಟ್ಟಿದಾಗ ಇದೇ ಸ್ಥಳದಲ್ಲಿ ದೇವರು ಮೊದಲು ಅವನಿಗೆ ಕಾಣಿಸಿಕೊಂಡಿದ್ದನು. ಮುಂದುವರಿದು ನಾವು 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ
ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಅಬ್ರಹಾಮನಿಗೆ ಮೊದಲು ನೀಡಿದಂಥ ಅದೇ ವಾಗ್ದಾನವನ್ನು ಈಗ ಯಾಕೋಬನಿಗೂ ನೀಡುತ್ತಾ ಇದ್ದಾನೆ. ಅದನ್ನು ದೇವರು ಇಸಾಕನಿಗೂ ಹೇಳಿದ್ದನು ಮತ್ತು ಈಗ ಅದನ್ನು ನೆರವೇರಿಸುವುದಾಗಿ ಯಾಕೋಬನಿಗೆ ಪುನಃ ದೃಢೀಕರಿಸುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ಎಂಬುದಾಗಿ. ಏಕಾಂತವಾಗಿಯೂ ಮನೆಯಿಂದ ಅವಸರವಾಗಿ ಹೊರಟು ಬಂದಿದ್ದ ಮತ್ತು ಮನೆಯ ಚಿಂತೆಯಲ್ಲಿಯೇ ಇರುವ ಈ ಹುಡುಗನಿಗೆ ಈ ಮಾತು ಎಷ್ಟು ಆದರಣೀಯವೂ ಮತ್ತು ಸಹಾಯಕವೂ ಆಗಿತ್ತು ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಅವನು ಬಹು ದೂರದ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇದ್ದಾನೆ ಮತ್ತು ಈ ಮೊದಲನೆಯ ರಾತ್ರಿಯಲ್ಲಿ ದೇವರು ಅವನಿಗೆ, ಯಾಕೋಬನೇ, ನಾನು ನಿನ್ನೊಂದಿಗೆ ಇದ್ದೇನೆ ಮತ್ತು ನಾನು ನಿನ್ನನ್ನು ಈ ದೇಶಕ್ಕೆ ಕರೆದುಕೊಂಡು ಬರುತ್ತೇನೆ ಎಂಬುದಾಗಿ ಹೇಳುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ದೇವರು ಯಾಕೋಬನಿಗೆ ನೀಡಿದ ಆ ಕನಸಿನಲ್ಲಿ ನೆಲದ ಮೇಲೆ ನಿಂತಿದ್ದ ನೆಚ್ಚಣಿಕೆಯ ತುದಿಯು ಆಕಾಶ ಮುಟ್ಟಿರುವುದನ್ನು ನೋಡಿದನು. ಹಾಗಾದರೆ ಆ ನೆಚ್ಚಣಿಕೆಯ ಅರ್ಥ ಏನಾಗಿರುತ್ತದೆ? ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನತಾಯೇಲನನ್ನು ಕರೆದಾಗ ಅದರ ಅರ್ಥವನ್ನು ಹೀಗೆ ವಿವರಿಸಿದನು. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 50 ಮತ್ತು 51 ವಚನಗಳಲ್ಲಿ ನೋಡಬಹುದು. ಪ್ರಿಯರೇ, ದಯಮಾಡಿ ಕಾರ್ಯಕ್ರಮದ ನಂತರ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗಾದರೆ ಪ್ರಿಯರೇ, ಈ ನಿಚ್ಚಣಿಗೆ ಏನಾಗಿದೆ? ಆ ನಿಚ್ಚಣಿಗೆಯು ಯೇಸು ಕ್ರಿಸ್ತನಾಗಿದ್ದಾನೆ. ದೇವದೂತರು ಮನುಷ್ಯಕುಮಾರನ ಮೇಲೆ ಏರುತ್ತಾ ಇಳಿಯುತ್ತಾ ಇದ್ದರು. ದೇವದೂತರು ಆತನ ಸೇವೆಯನ್ನು ಮಾಡುತ್ತಿದ್ದರು. ಆತನ ಆದೇಶಕ್ಕೆ ಅವರು ಒಳಪಟ್ಟಿದ್ದರು ಮತ್ತು ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬ ದೇವರ ಸ್ವರವನ್ನು ನಿಚ್ಚಣಿಗೆಯ ಮೇಲ್ತುದಿಯಿಂದ ನತಾನಯೇಲನು ಕೇಳಲಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಇಂದಿನ ದಿನದಲ್ಲಿ ದೇವರು ಯೇಸು ಕ್ರಿಸ್ತನ ಮೂಲಕ ಮಾನವ ಕುಲದೊಂದಿಗೆ ಮಾತಾಡುತ್ತಾ ಇದ್ದಾನೆ. ನೋಡಿರಿ, ನಾವು ತಂದೆಯಾದ ದೇವರ ಬಳಿಗೆ ಹೋಗಲು ಆಗುವುದಿಲ್ಲ, ಆದರೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ ತಂದೆಯಾದ ದೇವರ ಬಳಿಗೆ ನಾವು ಹೋಗಬಹುದು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಸೇರಲು ಯೇಸು ಕ್ರಿಸ್ತನೇ ಏಕೈಕ ಮಾರ್ಗವಾಗಿರುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ನಿಚ್ಚಣಿಗೆಯಾಗಿದ್ದಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಸತ್ಯಾರ್ಥವು ಮೊದಲಿಗೆ ದುರಾಕ್ರಮಣ ಮಾಡುವನಾದ ಯಾಕೋಬನಿಗೆ ಕೊಡಲ್ಪಟ್ಟಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನತಾನಯೇಲನಿಗೆ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದನು. ಅಂದರೆ ಇವನಲ್ಲಿ ಯಾಕೋಬನಿರುವುದಿಲ್ಲ ಎಂಬುದಾಗಿ ಇದರ ಅರ್ಥ. ನೋಡಿರಿ, ನತಾನಯೇಲನು ಬುದ್ಧಿವಂತನಾಗಿದ್ದನು, ಆದರೆ ಅವನು ಯಾಕೋಬನಂತೆ ಮೋಸಗಾರನಾಗಿರಲಿಲ್ಲ. ದೇವರು ಈಗ ಯಾಕೋಬನೊಂದಿಗೆ ವ್ಯವಹರಿಸಲಿದ್ದಾನೆ. ದೇವರು ಇವನಿಗೆ ಅದ್ಭುತವಾದಂಥ ದಿವ್ಯವಾದ ವಾಗ್ದಾನವನ್ನು ನೀಡಿದ್ದಾನೆ. ಆದರೆ ಯಾಕೋಬನು ಹೆಚ್ಚಿನದನ್ನು ಕಲಿಯಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ವಿಷಯದಲ್ಲಿಯೂ ಕೂಡ ಇಂದು ಇದು ಸತ್ಯವಾದ ಮಾತಾಗಿರುತ್ತದಲ್ಲವೇ? ಆದ್ದರಿಂದಲೇ ದೇವರು ನಮ್ಮನ್ನು ಶಿಕ್ಷಣಗೊಳಿಸುವುದರಲ್ಲಿ ಯಾವ ಆಶ್ಚರ್ಯವಿರುವುದಿಲ್ಲ. ನೋಡಿರಿ, ಆತನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನನ್ನು ಆತನು ದಂಡಿಸುತ್ತಾನೆ ಮತ್ತು ಶಿಕ್ಷಿಸುತ್ತಾನೆ. ಹೌದು, ಆತನು ಅದನ್ನು ಅಬ್ರಹಾಮನಿಗೆ ಮಾಡಿದನು ಮತ್ತು ಇಸಾಕನಿಗೂ ಮಾಡಿದನು. ಈಗ ಆತನು ಯಾಕೋಬನಿಗೆ ಮಾಡಲಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಒಬ್ಬಾನೊಬ್ಬ ದೇವರ ಸೇವಕರು ಈ ವಾಕ್ಯ ಭಾಗವನ್ನು ಹಲವಾರು ಸಭೆಗಳ ಪ್ರತಿಷ್ಠೆಯ ಸಮಯದಲ್ಲಿ ಉಪಯೋಗಿಸುತ್ತಿದ್ದರು. ಅವರು ತಮ್ಮ ಸಂದೇಶವನ್ನು ನೀಡುವಾಗ ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು ಎಂಬುದಾಗಿ ಆರಂಭಿಸಿದಾಗ ಜನರ ಮುಖದಲ್ಲಿ ಆಘಾತವನ್ನು ನೋಡುತ್ತಿದ್ದರು. ನಂತರ ಅವರು ಹೇಳುತ್ತಿದ್ದ ವಿಷಯವೇನೆಂದರೆ,
ಹೌದು, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು. ಆದರೆ ದೇವರಿಂದ ದೂರ ಓಡಿ ಹೋಗುತ್ತಿರುವ ಯಾಕೋಬನಂತಿರುವ ಪಾಪಿಗೆ ಎಂಬುದಾಗಿ ಮುಕ್ತಾಯ ಮಾಡುತ್ತಿದ್ದರು. ಹೌದು ಪ್ರಿಯರೇ, ಇಂದು ನಮ್ಮ ಸಭೆಯು ದೇವರಿಂದ ಓಡಿ ಹೋಗುತ್ತಿರುವ ಪಾಪಿಗಳಿಗೆ ಭಯಂಕರವಾದ ಸ್ಥಳವಾಗಿರಬೇಕು. ಅಷ್ಟೇ ಅಲ್ಲ, ಅದು ದೇವರನ್ನು ಪುನಃ ಸಂಧಿಸುವ ಸ್ಥಳವೂ ಆಗಿರಬೇಕು. ನೋಡಿರಿ, ಯಾವ ರೀತಿಯಲ್ಲಿ ಯಾಕೋಬನ ಕನಸಿನಲ್ಲಿ ನೆಲದ ಮೇಲೆ ನಿಂತಿರುವ ನಿಚ್ಚಣಿಕೆಯ ಇನ್ನೊಂದು ತುದಿಯು ಪರಲೋಕಕ್ಕೆ ಮುಟ್ಟಿತ್ತೋ, ಹಾಗೆಯೇ ಇಂದು ನಮ್ಮ ಸಭೆಗಳಲ್ಲಿ ನಿಚ್ಚಣಿಗೆಯಾಗಿರುವ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏಕೈಕ ಮಾರ್ಗವಾಗಿರುತ್ತಾನೆ. ಪ್ರಿಯ ದೇವಜನರೇ, ಯಾಕೋಬನು ಮನೆ ಬಿಟ್ಟು ಓಡಿ ಹೋಗುವಾಗ ಅವನು ದೇವರ ಕುರಿತು ಸೀಮಿತವಾದ ದೃಷ್ಟಿಯನ್ನು ಹೊಂದಿದ್ದನು. ಮನೆ ಬಿಟ್ಟು ಹೊರಗೆ ಹೋಗುವಾಗ ತಾನು ದೇವರನ್ನು ಬಿಟ್ಟು ಓಡಿ ಹೋಗುತ್ತಾ ಇದ್ದೇನೆ ಎಂದು ಅವನು ಅಂದುಕೊಂಡಿದ್ದನು. ಆದರೆ ದೇವರನ್ನು ಮನೆಯಲ್ಲಿಯೇ ಬಿಟ್ಟು ಹೋಗಿರುವುದಿಲ್ಲ ಎಂಬುದನ್ನು ಕಂಡುಕೊಂಡನು. ಅವನು ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿಯೇ ಇದ್ದಾನೆ, ನಾನು ಅದನ್ನು ತಿಳಿದಿರಲಿಲ್ಲ ಎಂದು ಉದ್ಗರಿಸಿದನು. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೊತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಅವನು ಇನ್ನೂ ಹೆಚ್ಚಿನದನ್ನು ಕಲಿಯಲಿದ್ದಾನೆ ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ರುಜುವಾತಾಗಿ ಕಂಡುಬರುತ್ತದೆ. ಮುಂದೆ ನಾವು 20 ಹಾಗೂ 21ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಇಲ್ಲಿ ಯಾಕೋಬನು ಏನು ಮಾಡುತ್ತಾ ಇದ್ದಾನೆ? ಅವನು ದೇವರೊಂದಿಗೆ ವ್ಯಾಪಾರ ಮಾಡಲು ಬಯಸುತ್ತಾ ಇದ್ದಾನೆ. ಅವನು ದೇವರಿಗೆ, ನೋಡು ದೇವರೇ, ನೀನು ಹೀಗೆ ಮಾಡುವುದಾದರೆ ನಾನು ಹೀಗೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೆ ಇವೆಲ್ಲವುಗಳನ್ನು ದೇವರು ಅವನಿಗೆ ಮಾಡುವುದಾಗಿ ಈಗಾಗಲೇ ಹೇಳಿರುತ್ತಾನೆ. ದೇವರು ಅವನಿಗೆ, ನಾನು ನಿನ್ನನ್ನು ಸಾಕಿ ಸಲಹುತ್ತೇನೆ, ನಾನು ನಿನ್ನನ್ನು ಹಿಂತಿರುಗಿ ಈ ದೇಶಕ್ಕೆ ಕರೆದುಕೊಂಡು ಬರುತ್ತೇನೆ ಮತ್ತು ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಕೊಡುತ್ತೇನೆ ಎಂಬುದಾಗಿ ಈಗಾಗಲೇ ವಾಗ್ದಾನ ಮಾಡಿರುತ್ತಾನೆ. ಆದರೆ ಇಲ್ಲಿ ಯಾಕೋಬನು ದೇವರೊಂದಿಗೆ ಚೌಕಾಸಿ ಅಂದರೆ ವ್ಯಾಪಾರ ಮಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಈ ರೀತಿಯಾದ ವ್ಯವಹಾರವನ್ನು ನಮ್ಮೊಂದಿಗೆ ಮಾಡುವುದಿಲ್ಲ. ಆತನು ಯಾಕೋಬನೊಂದಿಗೂ ಸಹ ಆ ರೀತಿಯಲ್ಲಿ ಮಾಡುವುದಿಲ್ಲ. ಒಂದು ವೇಳೆ ದೇವರು ಹಾಗೆ ಮಾಡಿದ್ದರೆ ಯಾಕೋಬನು ಖಂಡಿತವಾಗಿ ತನ್ನ ದೇಶಕ್ಕೆ ಹಿಂತಿರುಗುತ್ತಿರಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ತನ್ನ ಮಹಾಕೃಪೆಯಿಂದ ಹಾಗೂ ದಯೆಯಿಂದ ಯಾಕೋಬನನ್ನು ತನ್ನ ದೇಶಕ್ಕೆ ಹಿಂತಿರುಗಿ ಕರೆದುಕೊಂಡು ಬಂದನು. ಯಾಕೋಬನು ಅಂತಿಮವಾಗಿ ಬೇತೇಲಿಗೆ ಹಿಂತಿರುಗಿದಾಗ ಅವನು ಒಬ್ಬ ಜ್ಞಾನಿಯಾದ ಮನುಷ್ಯನಾಗಿ ಬಂದನು ಎಂಬುದಾಗಿ ನಾವು ಮುಂದೆ ನೋಡಲಿದ್ದೇವೆ. ಅವನು ಹಿಂತಿರುಗಿ ಯಾವುದಕ್ಕಾಗಿ ಬಂದನು ಎಂಬುದನ್ನು ನಾವು ತಿಳಿದಿರುವೆವೋ? ಹೌದು, ಅವನು ದೇವರ ದಯೆಗಾಗಿ, ಆತನ ಆರಾಧನೆಗಾಗಿ ಮತ್ತು ಸ್ತುತಿಸ್ತೋತ್ರಗಳನ್ನು ಸಲ್ಲಿಸಲು ಬಂದನು. ದೇವರು ಅವನಿಗೆ ಕೃಪಾಸಂಪೂರ್ಣನಾಗಿದ್ದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಒಂದು ವೇಳೆ ನನಗೆ ಹೀಗೆ ಮಾಡಿದರೆ ನಾನು ಆತನ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಎಷ್ಟು ಸಾರಿ ನಾವು ಹೇಳಿರುವೆವು? ನೋಡಿರಿ, ಒಂದು ವೇಳೆ ನಾವು ಹಾಗೆ ಮಾಡಿದರೆ ಫಲಿಸುವುದಿಲ್ಲ. ಯಾಕಂದರೆ ಆತನು ಆ ರೀತಿಯಾದ ವ್ಯವಹಾರದಲ್ಲಿ ತೊಡಗಿರುವುದಿಲ್ಲ. ಆತನು ನಮ್ಮ ಕಡೆಗೆ ತನ್ನ ದಯೆಯನ್ನು ವಿಸ್ತರಿಸುತ್ತಾನೆ ಮತ್ತು ಯಾವುದನ್ನು ಹಿಂದಕ್ಕೆ ಪಡೆದುಕೊಳ್ಳಲು ಅಪೇಕ್ಷಿಸದೆ ನಮ್ಮ ಮೇಲೆ ಕೃಪಾಪೂರ್ಣನಾಗಿರುತ್ತಾನೆ. ಆದರೆ ನೀವು ನನ್ನನ್ನು ಪ್ರೀತಿಸಿದರೆ ನಿಜವಾಗಿಯೂ ನನ್ನ ಸೇವೆಯನ್ನು ಮಾಡುತ್ತೀರಿ ಎಂಬುದಾಗಿ ಆತನು ಖಂಡಿತವಾಗಿಯೂ ಹೇಳುತ್ತಾನೆ. ಹೌದು ಪ್ರಿಯರೇ, ಅದು ಪ್ರೀತಿಯ ಬಂಧನವಾಗಿರುತ್ತದೆ. ಇದು ಒಬ್ಬ ತಾಯಿಯು ತನ್ನ ಮಗುವಿಗಾಗಿ ಹೊಂದಿರುವ ಅದೇ ಪ್ರೀತಿಯಾಗಿರುತ್ತದೆ. ಆಕೆಯು ಅದರ ಗುಲಾಮಳಾಗುತ್ತಾಳೆ. ಅದೇ ರೀತಿಯಲ್ಲಿ ಪ್ರಿಯರೇ, ದೇವರು ನಮ್ಮಿಂದ ಬಯಸುತ್ತಾನೆ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂಬುದಾಗಿ ಹರಕೆ ಮಾಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಈಗ ಆ ಕಲ್ಲನ್ನು ಕಂಬವಾಗಿ ನಿಲ್ಲಿಸುತ್ತಾ ಇದ್ದಾನೆ.
ಅವನು ದೇವರೊಂದಿಗೆ ಒಂದು ವ್ಯಾಪಾರದ ಒಪ್ಪಂದವನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದಾನೆ. ನೋಡಿರಿ, ನಮ್ಮಲ್ಲಿ ಅನೇಕರು ಈ ರೀತಿಯಾದ ವ್ಯಾಪಾರ ಒಪ್ಪಂದವನ್ನು ದೇವರೊಂದಿಗೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವಲ್ಲವೇ? ಆತನು ವ್ಯಾಪಾರದಲ್ಲಿನ ಪಾಲುಗಾರನಾಗಲು ಬಯಸುವುದಿಲ್ಲ, ಆದರೆ ಯೇಸು ಕ್ರಿಸ್ತನಲ್ಲಿನ ನಂಬಿಕೆಯ ಮೂಲಕ ನಮ್ಮ ತಂದೆಯಾಗಲು ಬಯಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 28ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಯನ್ನು ಸಲ್ಲಿಸೋಣ. ಬಂದಿರಿ, ಈಗ ನಾವು ಆದಿಕಾಂಡ 29ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 29ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ರಾಹೇಳನ್ನು ಸಂಧಿಸುತ್ತಾನೆ. ಯಾಕೋಬನು ರಾಹೇಳಲಿಗಾಗಿ ಸೇವೆ ಮಾಡುತ್ತಾನೆ ಮತ್ತು ಯಾಕೋಬನು ವಂಚಿಸಲ್ಪಡುತ್ತಾನೆ ಎಂಬಿವುಗಳೇ. ಕರ್ತನಲ್ಲಿ ಪ್ರಿಯರೇ, ಈ 29ನೇ ಅಧ್ಯಾಯಕ್ಕೆ ಬಂದಿರುವ ನಾವು ಇದರ ಮೇಲೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ಮತ್ತು 8ನೇ ವಚನಗಳನ್ನು ಬರೆದಿಟ್ಟುಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಅಧ್ಯಾಯದ ಆರಂಭದಲ್ಲಿ ಯಾಕೋಬನು ತಾನು ಕೆಟ್ಟತನದಿಂದ ಬಿತ್ತಿದ್ದನ್ನು ಕೊಯ್ಯಲು ಆರಂಭಿಸುವುದನ್ನು ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಈ ವಾಕ್ಯ ಭಾಗವು ಪ್ರಾಥಮಿಕವಾಗಿ ದೇವರ ಮಕ್ಕಳಿಗಾಗಿ ಬರೆಯಲ್ಪಟ್ಟಿರುತ್ತದೆ. ಆದರೆ ಅದು ಯಾವ ಯುಗಕ್ಕಾದರೂ ಸರಿ ದೇವರ ಸಾರ್ವತ್ರಿಕ ನಿಯಮವನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಅದು ಜೀವಿತದ ಯಾವ ಕ್ಷೇತ್ರಕ್ಕಾದರೂ ಸರಿ ಬೀಳುವಂಥದ್ದಾಗಿರುತ್ತದೆ. ನೋಡಿರಿ, ನಾವು ಗೋಧಿಯನ್ನು ಬಿತ್ತಿದರೆ ಗೋಧಿಯನ್ನೇ ಕೊಯ್ಯುತ್ತೇವೆ, ಕಳೆಯನ್ನು ಬಿತ್ತಿದರೆ ಕಳೆಯನ್ನೇ ಕೊಯ್ಯುತ್ತೇವಲ್ಲವೇ? ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ತತ್ವವನ್ನು ಅನುಸರಿಸುವ ಉದಾಹರಣೆಗಳು ದೇವರ ವಾಕ್ಯದುದ್ದಕ್ಕೂ ಇರುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ಫರೋಹನು ಇಬ್ರಿಯರ ಗಂಡು ಮಕ್ಕಳನ್ನು ಕೊಲ್ಲಿಸಿದನು. ಕಾಲಾಂತರದಲ್ಲಿ ತನ್ನ ಸ್ವಂತ ಮಗನೇ ಸಂಹಾರಕ ದೂತನಿಂದ ಕೊಲ್ಲಲ್ಪಟ್ಟನು. ಅರಸನಾದ ಅಹಾಬನು ಸುಳ್ಳು ಸಾಕ್ಷಿಗಳನ್ನಿಟ್ಟು ನಾಬೋತನನ್ನು ಕೊಲ್ಲಿಸಿದನು ಮತ್ತು ನಾಯಿಗಳು ಅವನ ರಕ್ತವನ್ನು ನೆಕ್ಕಿದವು. ನೋಡಿರಿ, ನಾಯಿಗಳು ಯಾವ ರೀತಿಯಲ್ಲಿ ನಾಬೋತನ ರಕ್ತವನ್ನು ನೆಕ್ಕಿದವೋ ಅದೇ ರೀತಿಯಲ್ಲಿ ಅಹಾಬನ ರಕ್ತವನ್ನು ನೆಕ್ಕುತ್ತವೆ ಎಂದು ದೇವರು ತನ್ನ ಪ್ರವಾದಿಯಾದ ಎಲಿಯನ ಮೂಲಕ ಸಂದೇಶವನ್ನು ಕಳುಹಿಸಿದನು ಮತ್ತು ಅದು ವಾಸ್ತವಿಕವಾಗಿ ನೆರವೇರಿತು. ಅಪೋಸ್ತಲನಾದ ಪೌಲನೂ ಸಹ ಈ ನಿಯಮದ ಭಾರವನ್ನು ಅನುಭವಿಸಿದನು. ಸ್ಟೆಫನನನ್ನು ಕಲ್ಲೆಸೆದು ಕೊಲ್ಲುವಾಗ ಇವನು ಸಮ್ಮತಿಸುವನಾಗಿದ್ದನು. ನಂತರ ಇದೇ ಪೌಲನನ್ನು ಲುಸ್ತ್ರ ಎಂಬ ಪಟ್ಟಣದಿಂದ ಹೊರಗೆ ಎಳೆದುಕೊಂಡು ಹೋಗಿ ಕಲ್ಲೆಸೆದು ಸತ್ತನೆಂದು ಬಿಟ್ಟು ಹೋಗಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಭಾಗಿಸಲಾಗದ ಮತ್ತು ಎಂದೂ ಮಣಿಯದ ನಿಯಮಕ್ಕೆ ಯಾಕೋಬನೇ ಅತಿ ಉತ್ತಮವಾದ ನಿದರ್ಶನವಾಗಿದ್ದಾನೆ. ಯಾಕೋಬನು ತನ್ನ ಬುದ್ಧಿ ಚಮತ್ಕಾರದಿಂದ ಜೀವಿಸಿದನು. ಅವನು ಒಂದು ರೀತಿಯಲ್ಲಿ ಜಾಣನೇ ಆಗಿದ್ದನು. ಮೋಸತನವನ್ನು ಅಭ್ಯಾಸಿಸಿದ್ದನು. ತನ್ನ ಉದ್ದೇಶವನ್ನು ನಿರ್ವಹಿಸಲು ಯಾವ ಕೀಳಮಟ್ಟಕ್ಕಾದರೂ ಇಳಿದು ಹೋಗಲು ಅವನು ಸಿದ್ಧನಾಗಿದ್ದನು. ಆದರೆ ತಾನು ಬಿತ್ತಿದ್ದನ್ನು ಅವನು ಕೊಯ್ಯಲಿರುವನು. ಈಗ ನಾವು ಯಾಕೋಬನು ಬೇತೇಲನ್ನು ಬಿಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸುವುದನ್ನು ಮತ್ತು ಒಂದು ನಿರ್ದಿಷ್ಟ ಕಾಲದ ನಂತರ ಅವನು ಖಾರಾನಿಗೆ ಬಂದು ಸೇರುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಯಾಕೋಬನು ದಾರಿ ಹಿಡಿದು ಮೂಡಲ ದೇಶದವರ ಸೀಮೆಗೆ ಬಂದನು. ಅಲ್ಲಿಗೆ ಬಂದಾಗ ಅಡವಿಯೊಳಗೆ ಬಾವಿಯನ್ನು ಕಂಡನು. ಬಾವಿಯ ಹತ್ತಿರ 3 ಕುರಿ ಹಿಂಡುಗಳು ಮಲಗಿದ್ದವು. ಕುರಿಗಳನ್ನು ನೀರು ಕುಡಿಸುವುದಕ್ಕಾಗಿ ಆ ಬಾವಿಗೆ ಹೊಡ್ಕೊಂಡು ಹೋಗುವ ಪದ್ಧತಿ ಇತ್ತು. ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲು ದೊಡ್ಡದಾಗಿತ್ತು. ಹಿಂಡುಗಳೆಲ್ಲ ಅಲ್ಲಿ ಕೂಡಿದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ಕುರಿಗಳಿಗೆ ನೀರು ಕುಡಿಸಿ ತಿರುಗಿ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀರಿಗೆ ಕೊಡುವ ಪ್ರಾಮುಖ್ಯತೆಯನ್ನು ಕುರಿತು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈಗಲೂ ಸಹ ನೀರು ಪ್ರಾಮುಖ್ಯವಾದ ವಸ್ತುವಾಗಿರುತ್ತದೆ. ಯಾಕೆಂದರೆ ಅನೇಕ ಸ್ಥಳಗಳಲ್ಲಿ ಅದರ ಕೊರತೆ ಇರುತ್ತದೆ. ಅದು ಖಂಡಿತವಾಗಿಯೂ ಸಂರಕ್ಷಿಸಲ್ಪಟ್ಟಿರಬೇಕು. ಆದ್ದರಿಂದಲೇ ದಿನದ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಬಾವಿಯ ಮೇಲಿನ ಕಲ್ಲನ್ನು ತೆಗೆಯುತ್ತಿದ್ದರು ಮತ್ತು ಆಗ ಮಾತ್ರ ಎಲ್ಲರೂ ತಮ್ಮ ಕುರಿಗಳಿಗೆ ನೀರು ಕುಡಿಸಬೇಕಾಗಿತ್ತು. ಅದರ ನಂತರ ತಿರುಗಿ ಆ ಕಲ್ಲನ್ನು ಮುಚ್ಚಿಬಿಡುತ್ತಿದ್ದರು. ಈಗ ಪ್ರಿಯರೇ, ಆ ಕಲ್ಲನ್ನು ತೆಗೆಯುವ ಮುನ್ನ
ಯಾಕೋಬನು ಆ ದೃಶ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನು ಯಥಾಪ್ರಕಾರ ಜಂಬದವನಾಗಿರುವನು. ಮುಂದೆ ನಾವು 4-8 ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡುವಂಥ ವಿಷಯವೇನೆಂದರೆ, ಬಾವಿಯ ಬಳಿಯಲ್ಲಿದ್ದ ಆ ಜನರಿಗೆ ಲಾಬಾನನ ಪರಿಚಯವಿತ್ತು. ಆದರೆ ಯಾಕೋಬನು ಇನ್ನೂ ಅವನನ್ನು ನೋಡಿಲ್ಲ ಮತ್ತು ತಿಳಿದಿರುವುದಿಲ್ಲ. ನೋಡಿರಿ, ಯಾಕೋಬನು ಈಗಷ್ಟೇ ಆ ಪ್ರದೇಶಕ್ಕೆ ಬಂದಿರುತ್ತಾನೆ. ಆದರೆ ಅಲ್ಲಿನ ಜನರಿಗೆ ನೀರು ಕುಡಿಸುವುದರ ವಿಷಯವಾಗಿ ಹೇಳಿಕೊಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಇದು ಅವನ ವಿಷಯದಲ್ಲಿ ವಿಚಿತ್ರವಾದದ್ದಾಗಿ ಕಂಡುಬರುತ್ತಾ ಇದೆ. ಆದರೆ ಆ ಜನರು ಅವರು ಪಾಲಿಸುತ್ತಿದ್ದ ನಿಯಮವನ್ನು ಕುರಿತು ಯಾಕೋಬನಿಗೆ ತಿಳಿಸುತ್ತಿದ್ದಾರೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ಅವರೊಂದಿಗೆ ಮಾತಾಡುತ್ತಿರುವಾಗಲೇ ರಾಹೇಲಳು ತನ್ನ ತಂದೆಯ ಕುರಿಗಳನ್ನು ಹೊಡೆಕೊಂಡು ಬಂದಳು. ಆಕೆಯೇ ಅವುಗಳನ್ನು ಮೇಯಿಸುವಳಾಗಿದ್ದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ರಾಹೇಲಳು ಕುರಿ ಮೇಯಿಸುವಳಾಗಿದ್ದಾಳೆ. ಇದು ಆ ದಿನದಲ್ಲಿ ಸ್ತ್ರೀಯರ ಕೆಲಸವಾಗಿತ್ತು ಎಂಬುದನ್ನು ನಾವಿಲ್ಲಿ ನೋಡುತ್ತೇವೆ. ಮುಂದುವರೆದು ನಾವು 10ನೇ ವಚನವನ್ನು ಓದುವುದಾದರೆ ಅಲ್ಲಿ ಯಾಕೋಬನು ಯಾರೂ ಹೇಳದೇ ಇರುವಾಗಲೂ ಲಾಬಾನನ ಕುರಿಗಳಿಗೆ ನೀರು ಕುಡಿಸುವುದನ್ನು ನೋಡುತ್ತೇವೆ. ಯಾಕೋಬನು ಅಲ್ಲಿರುವಂಥ ನಿಯಮವನ್ನು ಆಲಿಸದೆ ತನ್ನದೇ ಆದ ನಿಯಮವನ್ನು ಅಲ್ಲಿ ಹಾಕುತ್ತಿರುವಂತಿದೆ. ಇದು ಅವನ ಜೀವಿತದ ಮೊದಲನೆಯ ಭಾಗವಾಗಿರುತ್ತದೆ. ಅವನು ಪ್ರಚಂಡವಾದ ಪಾಠವನ್ನು ಕಲಿಯಬೇಕಾಗಿರುತ್ತದೆ ಮತ್ತು ಅವನ ಸೋದರ ಮಾವನಾದ ಲಾಬಾನನೇ ಅವನಿಗೆ ಕಲಿಸಿಕೊಡುವನಾಗಿದ್ದಾನೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ರಾಹೇಲಳಿಗೆ ಮುದ್ದಿಟ್ಟು ಸ್ವರವೆತ್ತಿ ಕಣ್ಣೀರು ಸುರಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯಾಕೋಬನು ತನ್ನ ಮನೆಯಿಂದ ಹೊರಬಂದಿನಿಂದ ಇಲ್ಲಿಯವರೆಗೂ ಏಕಾಂಗಿಯಾಗಿ ಪ್ರಯಾಣ ಮಾಡಿದ್ದಾನೆ. ಅವನು ಬೇತೇಲನ್ನು ಬಿಟ್ಟ ನಂತರ ಗಲಿಲಾಯ ಸಮುದ್ರದ ಬಳಿಯಿಂದ ಮೇಲಕ್ಕೆ ಸಿರಿಯಾದವರೆಗೆ ಬಂದು ಮರುಭೂಮಿಯನ್ನು ದಾಟಬೇಕಾಗಿತ್ತು. ನೋಡಿರಿ, ದಾರಿಯುದ್ದಕ್ಕೂ ಅನೇಕ ಅನುಭವಗಳನ್ನು ಹೊಂದಿದ್ದನು ಎಂಬುದನ್ನು ನಾನು ನಂಬುತ್ತೇನೆ. ಜಂಬದಿಂದ ತುಂಬಿರುವಂಥ ಈ ವ್ಯಕ್ತಿಯು ಅಲ್ಲಿಗೆ ಬಂದ ಕೂಡಲೇ ಬಾವಿಗೆ ಬಂದ ಜನರನ್ನು ಅನೇಕ ವರ್ಷಗಳಿಂದ ಪರಿಚಯವಿದ್ದ ಹಾಗೆ ಮಾತಾಡಿಸಿದನು. ಅವರಿಗೆ ಪ್ರಶ್ನೆಯನ್ನು ಕೇಳುತ್ತಾ ತನ್ನ ಮಾತುಗಳನ್ನು ಮುಂದುವರಿಸುತ್ತಿರುವ ಹಾಗೆಯೇ ಅಧಿಕೃತವಾಗಿಯೋ ಎಂಬಂತೆ ಆ ಬಾವಿಯ ಮೇಲಿನ ಕಲ್ಲನ್ನು ತೆಗೆಯುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಹೇಲಳನ್ನು ನೋಡಿದ ಕೂಡಲೇ ತನ್ನ ತಾಯಿಯ ಕುಟುಂಬದ ಸದಸ್ಯಳು ಎಂಬುದನ್ನು ಕಂಡ ಅವನು ಉದ್ವೇಗದಿಂದ ಅತ್ತಿರಬಹುದು. ನೋಡಿರಿ, ಯಾಕೋಬನು ಅಲ್ಲಿ ಸ್ವರವೆತ್ತಿ ಅಳುವುದಕ್ಕೆ ಇದೊಂದೇ ಕಾರಣವಾಗಿರುತ್ತದೆ. ಇದನ್ನು ಬಿಟ್ಟರೆ ಬೇರೆ ಯಾವ ಕಾರಣವೂ ಇರುವುದಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಾನು ನಿನ್ನ ತಂದೆಗೆ ಸೋದರಳಿಯನು, ರೆಬೆಕ್ಕಳ ಮಗನು ಆಗಿದ್ದೇನೆ ಎಂದು ಹೇಳಿದಾಗ ರಾಹೇಲಳು ಓಡಿ ಹೋಗಿ ಆ ಮಾತನ್ನು ತನ್ನ ತಂದೆಗೆ ತಿಳಿಸಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ರಾಹೇಲಳಿಗೆ ತನ್ನ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದಾನೆ. ಆಗ ಆಕೆಯು ಓಡಿ ಹೋಗಿ ತನ್ನ ತಂದೆಯಾದ ಲಾಬಾನನಿಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಲಾಬಾನನು ತನ್ನ ಸೋದರಳಿಯನು ಬಂದ ವರ್ತಮಾನವನ್ನು ಕೇಳಿದಾಗ ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ಮನೆಗೆ ಕರೆಕೊಂಡು ಬಂದನು. ಯಾಕೋಬನು ಲಾಬಾನನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ತನ್ನ ಸೋದರ ಮಾವನಾದ ಲಾಬಾನನ ಬಳಿ ಹಾಗೂ ಅವನ ಕುಟುಂಬದವರ ಬಳಿ ನಡೆದ ಎಲ್ಲ ಸಂಗತಿಗಳನ್ನು ತಿಳಿಸಿರಬಹುದು. ಹೇಗೆ ಮೋಸತನದಿಂದ ಚೊಚ್ಚಲುತನದ ಹಕ್ಕನ್ನು ಪಡೆದುಕೊಂಡನು, ಹೇಗೆ ಮೋಸತನದಿಂದ ತಂದೆಯ ಆಶೀರ್ವಾದವನ್ನು ಹೊಂದಿದನು, ಹೇಗೆ ಮನೆ ಬಿಟ್ಟು ಓಡಿ ಬಂದನು ಮತ್ತು ದಾರಿಯಲ್ಲಿ ಬೇತೇಲ್ನಲ್ಲಿ ನಡೆದಂಥ ಎಲ್ಲ ಸಂಗತಿಗಳನ್ನು ಹೇಳಿರಬಹುದು. ಹೇಗೂ ಯಾಕೋಬನು ಲಾಬಾನನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಲು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಲಾಬಾನನೊಂದಿಗೆ ಯಾಕೋಬನ ಇರುವಿಕೆ ಮತ್ತು ಅವನು ಹಾದು ಹೋಗಲಿರುವ ಪಾಠಶಾಲೆಗಳನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಬೇತೇಲಿನಲ್ಲಿ ದೇವರು ಯಾಕೋಬನಿಗೆ ಪ್ರತ್ಯಕ್ಷನಾದದ್ದು, ಯಾಕೋಬನು ಒಂದು ಹರಕೆಯನ್ನು ಮಾಡುತ್ತಾನೆ, ಯಾಕೋಬನು ರಾಹೇಲಳನ್ನು ಸಂಧಿಸುತ್ತಾನೆ ಎಂಬ ಪ್ರಸ್ತಾಪಗಳನ್ನು ಆಳವಾಗಿ ಕಲಿತುಕೊಂಡೆವು.
ಈಗ ನೀವು ಕಲಿಯುತ್ತಿರುವ ವಾಕ್ಯವನ್ನು ನಿಮ್ಮ ಸ್ವಂತ ಧ್ಯಾನ ಸಮಯದಲ್ಲಿ ಮತ್ತೊಮ್ಮೆ ಓದಿಕೊಳ್ಳಬೇಕೆಂದು ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಸಜೀವವಾದ ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತದೆ. ಈ ದೈವಾನ್ವೇಷಣೆಯಲ್ಲಿ ದೇವರನ್ನು ಹತ್ತಿರವಾಗಿ ನೋಡುವಂತಹ ಸೌಭಾಗ್ಯ ನಿಮ್ಮೆಲ್ಲರಿಗೂ ಉಂಟಾಗಲಿ.